ಸ್ವಾಮಿ ವಾರ್ಷಿಕ ಮಹೋತ್ಸವ ವಾಯುಪುತ್ರ ಹನುಮಂತನ ನಾಮಸ್ಮರಣೆಯಿಂದ ಸಂಕಷ್ಟಗಳು ದೂರ. ಸಂಗಮೇಶ್ ಸುಗ್ರೀವ. ಗಂಗಾವತಿ. ಕಲಿಯುಗದಲ್ಲಿ ಭಕ್ತರಿಗೆ ಶೀಘ್ರವಾಗಿ ವರವ ನೀಡುವ ವಾಯುಪುತ್ರ ಶ್ರೀ ಹನುಮಂತನ ನಾಮಸ್ಮರಣೆಯಿಂದ ಸಂಕಷ್ಟಗಳು ದೂರವಾಗುತ್ತದೆ ಎಂದು ಬಿಜೆಪಿಯ ಮುಖಂಡ ಸಂಗಮೇಶ್ ಸುಗ್ರೀವ ಹೇಳಿದರು. ಅಂಬೇಡ್ಕರ್ ನಗರದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಯ 5ನೇ ವಾರ್ಷಿಕೋತ್ಸವದ ಧಾರ್ಮಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ವ್ಯಕ್ತಿ ಸನ್ಮಾರ್ಗದಿಂದ ನಡೆಯಲು ಧಾರ್ಮಿಕ ಸಂಸ್ಕಾರಗಳು ಅತ್ಯಂತ ಅವಶ್ಯಕವಾಗಿದೆ ಎಂದು ಹೇಳಿದರು. ಇದಕ್ಕೂ ಪೂರ್ವದಲ್ಲಿ ಸಕಲ ವಾದ್ಯ ವೈಭವಗಳೊಂದಿಗೆ ಕಳಸ ಗಂಗೆ ಪೂಜೆ ಮತ್ತು ತರತರಹ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಗ್ರಾಮದ ಮುಖಂಡರಾದ ಹನುಮಂತಪ್ಪ ನಾಯಕ್, ಸುರೇಶ್, ರಮೇಶ್ ಸೇರಿದಂತೆ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ವಡ್ರಟ್ಟಿ ಗ್ರಾಮ ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಅಂಬೇಡ್ಕರ್ ನಗರದಲ್ಲಿ ಈ ದಿನ ಮಾನ್ಯ ಎಲ್ಲ ಹಿರಿಯರು ಮತ್ತು ಅಕ್ಕಂದಿರು ತಾಯಂದಿರ ಒಂದು ಪ್ರಮುಖವಾಗಿ ಭಾಗವಹಿಸಿ ಹನುಮಂತನ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ನನ್ನ ನಮಸ್ಕಾರ ತಿಳಿಸ್ತೀನಿ. ಬಹಳ ಮುಖ್ಯವಾಗಿ ಕಲಿಯುಗದಲ್ಲಿ ದೇವರು ಯಾರಾದರೂ ವರ ಕೊಡ್ತಾನ ಅಂದ್ರೆ ಆತ ಹನುಮಂತ ಕೊಡ್ತಾನ. ಕಲಿಯುಗದಲ್ಲಿ ದೇವರು ಯಾರಿಗಾದ್ರೂ ವರ ಕೊಡ್ತಾನ, ವರ ಕೊಡುವಂತ ಶಕ್ತಿ ಇರುವಂತ ದೇವರು ಈ ಪ್ರಪಂಚದಲ್ಲಿ ಈ ಕಲಿಯುಗದಲ್ಲಿ ಇದ್ರೆ ಆ ಹನುಮಂತ, ವಾಯುಪುತ್ರ ಹನುಮಂತನೇ ಮುಖ್ಯ. ಹಾಗಾಗಿ ಆ ಭಗವಂತನ ಇವತ್ತು ನೀವು ಎಲ್ಲರೂ ಸೇರಿಕೊಂಡು ಜಾತ್ರಾ ಮಹೋತ್ಸವವನ್ನ ಕುಂಭ ಒಂದು ಹೊತ್ಕೊಂಡ್ಬರುವಂತ ನಿಮಿತ್ತವಾಗಿ ನೀವು ಮಾಡ್ತಾ ಇದ್ದೀರಿ. ತಾಯಂದಿರಿಗೆ ಭಗವಂತ ಆಶೀರ್ವಾದ ಮಾಡಲು, ಹಿರಿಯರಿಗೆ, ಯುವಕರಿಗೆ ಎಲ್ಲರಿಗೂ ಕೂಡ ಶಕ್ತಿ ತುಂಬುವಂತ ಕೆಲಸ ಭಗವಂತ ಹನುಮಂತ ಮಾಡಲಿ ಅಂತೇಳಿ ಕಳಕಳಿಯಾಗಿ ವಿನಂತಿ ಮಾಡ್ತಾ, ಇನ್ನೊಂದು ಸಾರಿ ನೀವು ಪ್ರತಿ ವರ್ಷ ಕೂಡ ಇದು 5ನೇ ವರ್ಷದಂತ ಕೇಳ್ಪಟ್ಟೆ, ಪ್ರತಿ ವರ್ಷ ಕೂಡ ನೀವು ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದೀರಿ. ಈಗಾಗಲೇ 2 ವರ್ಷ ಆಯ್ತು ನಾ ಬರ್ಬೇಕು ಅಂತ ಬರೋಕ್ಕಾಗಲಿಲ್ಲ. ಆದ್ರೆ ತಾಯಂದ್ರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಇವತ್ತು ಆಗ್ಬೇಕಂತ ಬರದೈತಿ. ಅದಕ್ಕೆ ಇವತ್ತು ನಾನು ಭಗವಂತನ ಆಶೀರ್ವಾದಲಿಂದ ಬಂದೆ ನಿಮ್ಮ ಊರಿಗೆ. ಈಗ 3 ವರ್ಷದಿಂದ ಕೂಡ ನಾನು ಬಂದಿದ್ದೆ, 3 ವರ್ಷದ ಹಿಂದಗಡೆ ಬಂದಿದ್ದೆ ಹನುಮಂತನ ಒಂದು ಸೇವೆ ಸಲುವಾಗಿ ಅಂತೇಳಿ. ಆದರೆ ಭಗವಂತನ ಆಶೀರ್ವಾದ ನಮಗಾಗಲಿಲ್ಲ. ಆ ಸಮಯದಲ್ಲಿ ಬೇರೆಯವರಿಗೆ ಆದ ಕಾರಣ ಭಗವಂತನ ಸೇವೆ ಮಾಡಲಿಕ್ಕೆ ಶಕ್ತಿ ನಮಗೆ ಕೊಡಲಿಲ್ಲ ಭಗವಂತ. ಬರೋ ದಿನಗಳಲ್ಲಿ ಭಗವಂತನ ಗುಡಿ ಕಟ್ಟಲಿಕ್ಕೆ, ಭಗವಂತನ ಒಂದು ಜಾಗದಲ್ಲಿ ಸಮುದಾಯ ಭವನ ಮಾಡಲಿಕ್ಕೆ, ಈ ಅಂಬೇಡ್ಕರ್ ಒಂದು ನಗರವನ್ನು ಪ್ರತಿ ಮನೆ ಕೂಡ ಜನತಾ ಮನೆನೋ ಅಥವಾ RCC ಮನೆ ಆಗಲಿಕ್ಕೆ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಡ್ತಾನೆ ಅನ್ನೋ ನಂಬಿಕೆ ನನಗೆ. ಹನುಮಂತ ಸುಗ್ರೀವನ ಕಳಿಸಿದ್ದು ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೇನೆ, ಬೇರೆ ಅದಕ್ಕೂ ಕಳಿಸಿಲ್ಲ. ಈಗ ನಾನು ನೋಡ್ತಾ ಇದ್ದೀನಿ, 3 ವರ್ಷದಿಂದ ನೋಡಿದ್ದೆ, ಮತ್ತೆ ಇವತ್ತು ನೋಡ್ತಾ ಇದ್ದೀನಿ, ಇನ್ನೂ ಸೀಟಿನ ಮನೆನೇ ಅದಾವ. ಬರೋ ದಿನಗಳಲ್ಲಿ RCC ಮನೆ ಆಗ್ತಾವ. RCC ಮನೆ ಮಾಡೋ ಶಕ್ತಿ ಭಗವಂತ ನನಗೆ ಕೊಡ್ತಾನ ಅನ್ನಂತ ನಂಬಿಕೆ ನಾನು ಇಟ್ಟೀನಿ. ಇಷ್ಟು ಹೇಳ್ತಾ ಇನ್ನೊಂದು ಸಾರಿ ಎಲ್ಲ ವಾಯುಪುತ್ರನ ಈ ಹನುಮಂತನ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನನಗೆ 4 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತ ನಿಮ್ಮೆಲ್ಲರ ಪಾದಗಳಿಗೆ ನಾನು ನಮಸ್ಕಾರ ತಿಳಿಸ್ತೀನಿ.